ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೆಸೆಂಟ್ ನಾವು ಬಂದು ಶ್ರೀ ಗೌರಿ ಗಂಗಾಧರೇಶ್ವರ ದೇವಸ್ಥಾನ ತೇರಳ್ಳಿಯಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ಈ ತೇರಳ್ಳಿ ಬಂದು ಕೋಲಾರದಿಂದ 4 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು 70-75 ಕಿಲೋಮೀಟ್ರ್ ಆಗ್ಬೋದು. ಈ ತೇರಳ್ಳಿ ಬಂದು ಅಂತರ್ಗಂಗೆ ಐತೆ ನಾವು ಫ್ರೆಂಡ್ಸ್. ಅಂತರ್ಗಂಗೆ ಬೆಟ್ಟದ ಮೇಲೆ 7 ಹಳ್ಳಿಗಳೈತೆ. ಆ 7 ಹಳ್ಳಿಗಳಲ್ಲಿ ಇದು ಒಂದು ಹಳ್ಳಿ ಆಗಿರುತ್ತೆ. ಸುಮಾರು 12ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಈ ದೇವಸ್ಥಾನದ ಹಿಂದಿನ ಭಾಗದಲ್ಲೊಂದು ಕೋಟೆ ಐತೆ ಮೇಲೆ, ಬೆಟ್ಟದ ಮೇಲೆ. ನಾವಾದರೆ ಆ ಕೋಟೆ ಹತ್ತೋ ಸಾಹಸ ಮಾಡಿಲ್ಲ. ನೀವು ಯಾರಾದರೂ ಬಂದರೆ ಅಲ್ಲಿಗೆ ಹೋಗಿ ಬರ್ಬೋದು. ಈ ಗೋಪುರದ ಎರಡೂ ಕಡೆ ಈ ಥರ ಶಿಲ್ಪಿಗಳೈತೆ. ಮತ್ತು ಇಲ್ಲೊಂದು ದೇವರ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂತ. ಅಲ್ಲಿ ಸೆಂಟ್ರಲ್ ಕಾಣಿಸ್ತೈತಲ್ವ, ಹಾವು ಸುತ್ಕೊಂಡಂಗೆ ಫುಲ್ಲು, ಅದು ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಬಟ್ ವೈಟ್ ಪೇಂಟ್ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಈ ಪೇಂಟ್ ಹಾಕಿದವ್ರಿಗೂ ಒಂದು ಚರಿತ್ರೆ ಐತೆ ಇಲ್ಲಿ ದೇವಸ್ಥಾನದಲ್ಲಿ, ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಇದು ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿ, ನಾನು ತಿಳ್ಕೊತೀನಿ. ನೋಡೋಕೆ ಮಾತ್ರ ಚೆನ್ನಾಗೈತೆ. ಇದು ಒಂದು ವಿಶಾಲವಾದಂಥ ಕಾಂಪೌಂಡ್ ಐತೆ ಈ ದೇವಸ್ಥಾನಕ್ಕೆ. ನೋಡಿ ಅಲ್ಲಿಂದ ಇದೆಲ್ಲ ಕಾಣಿಸ್ತೈತಲ್ವ, ಇದೆಲ್ಲ ಫುಲ್ ದೇವಸ್ಥಾನ ಕಾಂಪೌಂಡೇ. ಚೆನ್ನಾಗೈತೆ, ಬಟ್ ಅಭಿವೃದ್ಧಿ ಮಾಡಬೇಕಷ್ಟೇ. ಇಲ್ಲಿ ಬಂದು ಅಮ್ಮನವರ ವಿಗ್ರಹಗಳೈತೆ 2. ಪಾರ್ವತಮ್ಮನ ವಿಗ್ರಹ. ಅದಾದಮೇಲೆ ಸ್ವಲ್ಪ ಹೊಲಕ್ಕೆ ಹೋದ್ರೆ ಹಂಗೆ ದೇವಸ್ಥಾನದ ಮೇನ್ ಡೋರ್ ಕಾಣಿಸುತ್ತೆ, ಅಲ್ಲಿ ಕಾಣಿಸ್ತೈತಲ್ವ ಅದೇ ದೇವಸ್ಥಾನ. ಇವತ್ತು ಬಾಗಿಲು ಹಾಕಿದ್ರು, ತೆಗಿತಾರೆ ಅಂತ ಸೋಮವಾರನೇ ಬಂದಿದ್ದೆ ನಾವು. ಬಟ್ ಬಾಗಿಲು ಹಾಕಿದ್ದೆ, ಏನು ಮಾಡೋಕ್ಕಾಗಲ್ಲ. ನಾಗರ ಕಲ್ಲಲ್ಲ ಇದರಲ್ಲಿ, ಅದು ಮುರಿದೋಗೈತೆ. ನೋಡ್ತಾ ಇದ್ದಾರಲ್ಲ ಹೆಂಗೈತೆ ದೇವಸ್ಥಾನ ಅಂತ. ಎಲ್ಲ ಹಾಳಾಗೋ ಥರ ಐತೆ. ಬಟ್ ಗೌರ್ಮೆಂಟ್ ಏನಾದರೂ ಮಾಡಿ ರೆಡಿ ಮಾಡಿಕೊಡ್ಬೇಕು, ಇದು ಚೆನ್ನಾಗಿರುತ್ತೆ. ಇದು ಬಂದು ಮಂಟಪ. ಇದು ಏನು ಅರ್ಧಕ್ಕೆ ನಿಲ್ಲಿಸೋರು ಎಲ್ಲ ಹಾಳು ಮಾಡೋಕ್ಕಾದವರು ಗೊತ್ತಿಲ್ಲ. ಬಟ್ಟು ಇಲ್ಲಿ ನೋಡೋಕೆ ಥರ ಈ ಥರ ಐತೆ. ಎಲ್ಲ ಕೆತ್ತನೆಗಳು ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಬಟ್ ಏನಾಗಿತ್ತು ಅಂತ ಗೊತ್ತಿಲ್ಲ. ಈಗ ಅರ್ಧಕ್ಕೆ ನಿಂತೋದಂಗೆ ಐತೆ. ಈ ಪಿಲ್ಲರ್ ಮಾತ್ರ ಹಾಕಿದ್ದಾರೆ, ಮತ್ತು ಏನು ಹಾಕಿಲ್ಲ ಇಲ್ಲಿ. ಇದು ದೇವಸ್ಥಾನದ ಗರ್ಭಗುಡಿ ಮೇಲಿರುವಂಥ ಗೋಪುರ. ಈ ದೇವಸ್ಥಾನಕ್ಕೆ ಇನ್ನೂ ಒಂದು ಹೆಸರಿತ್ತವೆ ಹಳೆ ಕಾಲದಲ್ಲಿ. ಗಂಗರ ಶಾಸನಲ್ಲಿ ಬರೆದೈತಂತೆ, ವೀರಗಂಗೀಪುರ ಅಥವಾ ವೀರಗಂಗನಲ್ಲೂರು ಅಂತ ಈ ಊರಿಗೆ. ಮತ್ತು ಈ ದೇವಸ್ಥಾನಕ್ಕೆ ಬಂದು ವೀರಗಂಗೇಶ್ವರ ದೇವಸ್ಥಾನ. ದೇವಸ್ಥಾನ ಮುಂದೆ ಇರುವಂಥ ಧ್ವಜಸ್ತಂಭ ಇದು. ಈ ಧ್ವಜಸ್ತಂಭ ನೋಡಿ, ಎಲ್ಲ ಡಿಸೈನ್ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಈ ಧ್ವಜಸ್ತಂಭದ ಮೇಲೆ ಇರುವಂಥ ಕೆತ್ತನೆಗಳಿವು ದೇವರುಗಳು. ಇದು ಅಮ್ಮನವ್ರದ್ದು. ಇದು ಬಂದು ಮಹಾಗಣಪತಿ, ಶಿವಲಿಂಗ. ಈ ಕಡೆ ಬಸವಣ್ಣ ಹೇಳಿದ್ರಲ್ಲ, 4 ಇಲ್ಲೊಂದು ಬಸವಣ್ಣ ಇದೆ ನೋಡಿ. ದೇವಸ್ಥಾನ ಮುಂದೆ ಇರುವಂಥ ಬಸವಣ್ಣ, ಈ ಬಸವಣ್ಣ ಊರು ಕಣ್ಣಲ್ಲಿ ಹೇಳ್ತಾನೆ. ಗೋಪುರ ಬಸವಣ್ಣನ ಮೇಲೆ ಕಟ್ಟಿರುವಂಥ ಗೋಪುರ ಅದು. ದೇವಸ್ಥಾನದ ಫುಲ್ ವ್ಯೂವಿಂಗ್ ಐತೆ ನೋಡೋಕ್ಕೆ. ಏನೋ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ನೋಡೋಕ್ಕೆ. ಇದು ಅಮ್ಮನವರ ದೇವಸ್ಥಾನ, ಪಾರ್ವತಮ್ಮನವರ ದೇವಸ್ಥಾನ.
ಇಲ್ಲೊಂದು ಗೋಪುರ ಐತೆ ನೋಡಿ, ಇಲ್ಲಿ ಮೇಲೆ ಕಲ್ ಮೇಲೆ ಕಟ್ಟಿದ್ದಾರೆ. ಗೋಪುರ ಮೇಲೆ ಹೋಗೋಕ್ಕೆ ದಾರಿ ಇಲ್ಲ, ಅದು ಎಲ್ಲಿ ಹಂಗೆ ಕಟ್ಟಿದ್ರೂ ಗೊತ್ತಿಲ್ಲ. ಅಲ್ಲಿ ನಂದಿ ಇದ್ದಾರಂತೆ ಚಿಕ್ಕದೊಂದು, ಅಲ್ಲಿ ಹೋಗೋಕ್ಕಂತೂ ದಾರಿನೇ ಇಲ್ಲ. ನಾವು ಟ್ರೈ ಮಾಡಿದ್ರೆ ದೇವಸ್ಥಾನದ ಹಿಂಭಾಗದ ದೃಶ್ಯ ಇದು, ನೋಡ್ತಾ ಇರ್ಬೋದು ನೀವು. ಬಿಸಿಲೈತೆ, ಬಿಸಿಲು ಸರಿಯಾಗಿ ಕಾಣಿಸ್ತಾ ಇಲ್ಲ. ಕೆತ್ತನೆಗಳು ನೋಡಿ, ದೇವಸ್ಥಾನ ಮೇಲೆ ಕಟ್ಟಿರುವಂಥ ಕೆತ್ತನೆಗಳು. ಜಾಸ್ತಿ ಜನ ಯಾರೋ ಕುತ್ಕೊಂಡು ದೇವಸ್ಥಾನ ಮೇಲೆ ಎತ್ಕೊಂಡು ಒಂದು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಅವ್ರು ಯಾರು ಅಂತೂ ಗೊತ್ತಿಲ್ಲ, ಜೂಮ್ ಮಾಡ್ತೀನಿ ನೋಡಿ, ನೋಡ್ತಾ ಇದ್ದೀರಾ? ಅಷ್ಟು ಜನ ಕುತ್ಕೊಂಡು ಹೆಗಲ ಮೇಲೆ ಎತ್ಕೊಂಡಂಗೆ ತಲೆ ಮೇಲೆ. ದೇವಸ್ಥಾನ ಹಿಂಭಾಗದಲ್ಲೂ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಅದು ಮುರಿದೋಗೈತೆ. ಇಲ್ಲಿ ಬಿಲ್ಪತ್ರೆ ಮರ ಒಂದೈತೆ, ಶಿವಪ್ಪನಿಗೆ ಪ್ರಿಯವಾದಂಥ ಎಲೆ, ಬಿಲ್ವ ಪತ್ರ ಎಲೆ ಅಲ್ವಾ, ಅದಕ್ಕೆ ಮರನೇ ಬೆಳೆದೈತೆ ನೋಡಿ. ಇಲ್ಲಿ ಮರನೇ ಆಗಿಬಿಟ್ಟೈತೆ, ದೊಡ್ಡ ಮರ ಆಗಿಬಿಟ್ಟೈತೆ. ಇದು ಬಂದು ಅಮ್ಮನವರ ದೇವಸ್ಥಾನ ಈ ಥರ ಐತೆ ನೋಡೋಕ್ಕೆ. ಇದು ಬಂದು ಅಮ್ಮನವರ ದೇವಸ್ಥಾನ ಮುಂದೆ ಇರುವಂಥ ನಂದಿ ವಿಗ್ರಹಗಳು ಎಲ್ಲ ಡ್ಯಾಮೇಜ್ ಮಾಡಾಕಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ಮೆಟ್ರೋ ಚೆನ್ನಾಗೈತೆ. ಈ ದೇವಸ್ಥಾನದ ಫುಲ್ ವ್ಯೂ ಇಲ್ಲಿಂದ ಕಾಣಿಸುತ್ತೆ ಫ್ರೆಂಡ್ಸ್. ದೇವಸ್ಥಾನ ಪಕ್ಕದಲ್ಲೇ ಒಂದು ಗುಡ್ಡ ಥರ ಐತೆ, ಅಲ್ಲಿಗೆ ಹೋದರೆ ಈ ಥರ ಕಾಣಿಸುತ್ತೆ, ನೋಡೋಕ್ಕೆ ಫುಲ್ ವ್ಯೂ ಕಾಣಿಸುತ್ತೆ. ಇದಿಷ್ಟು ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಂಥ ಮಾಹಿತಿ. ಇದಲ್ಲದೆ ನಿಮಗೆ ಏನಾದರೂ ಬೇರೆ ಗೊತ್ತಿದ್ದರೆ ಕಾಮೆಂಟ್ ಹಾಕಿ, ನಾನು ತಿಳ್ಕೊತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.